ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಒಂದು ಲೈಫ್ ಅಲ್ಲಿ ಯಾವ್ದಾದ್ರು ಒಂದು ಸ್ಕಿಲ್ ನ ಕಲಿಬೇಕು, ಆ ಒಂದು ಸ್ಕಿಲ್ ನ ಕಲ್ತ್ಕೊಂಡು ಒಳ್ಳೆಯ ಒಂದು ಕರಿಯರ್ ನ ಬಿಲ್ಡ್ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಹಾಗಾದ್ರೆ ಕೆಲವೊಂದು ವ್ಯಕ್ತಿಗಳು ಮಾತ್ರನೇ ಆ ಒಂದು ಸ್ಕಿಲ್ ನ ಬೇಗನೆ ಕಲಿತಾ ಇದಾರೆ. ಕೆಲವೊಂದು ವ್ಯಕ್ತಿಗಳು ಯಾಕೆ ಆ ಒಂದು ಸ್ಕಿಲ್ ಕಲಿಯೋಕ್ಕೋಸ್ಕರನೇ ಹೆಚ್ಚು ಟೈಮ್ ತೆಗೆದುಕೊಳ್ತಾ ಇದಾರೆ, ಅದೇ ತರ ಸ್ಟ್ರಗಲ್ ಮಾಡ್ತಾ ಇದಾರೆ. ಇದಕ್ಕೆ ಮೇನ್ ರೀಸನ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವ್ರಿಗೆ ಒಳ್ಳೆ ಒಂದು ಟ್ಯಾಲೆಂಟ್ ಇದೆ, ಹಾಗಾಗಿ ಅವರು ಬೇಗನೆ ಆ ಒಂದು ಸ್ಕಿಲ್ ನ ಕಲ್ತ್ಕೊಂಡಿದ್ದಾರೆ. ನಮ್ಮಲ್ಲಿ ಒಂದು ಒಳ್ಳೆ ಟ್ಯಾಲೆಂಟ್ ಇಲ್ಲ, ಹಾಗಾಗಿ ನಾವು ಸ್ಟ್ರಗಲ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದಕ್ಕೆ ಸೈನ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದು ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗಿರಲ್ಲ. ಕೆಲವೊಂದು ಸೈನ್ಸ್ ನ ಕೆಲವೊಂದು ಸೀಕ್ರೆಟ್ಸ್ ನ ನಾವು ಫಾಲೋ ಮಾಡಿದ್ದೆ ಆದಲ್ಲಿ ನಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಸ್ಕಿಲ್ ನ ನಾವು ಮಾಸ್ಟರ್ ಆಗ್ಬೋದು. ಹಾಗಾದ್ರೆ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನಾವು ಯಾವುದೇ ಒಂದು ಸ್ಕಿಲ್ ಅಲ್ಲಿ ಕೂಡ ನಾವು ಮಾಸ್ಟರ್ ಆಗ್ಬೇಕಂತಂದ್ರೆ ನಾವು ಏನೆಲ್ಲ ಒಂದು ಕಲಿಬೇಕಾಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಇನ್ಫಾರ್ಮೇಶನ್ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗಾದ್ರೆ ಈ ಒಂದು ಸ್ಕಿಲ್ ರಿಲೇಟೆಡ್ ಅಲ್ಲಿ ಈ ಸೈನ್ಸ್ ಅನ್ನೋದು ಏನ್ ಹೇಳ್ತದೆ, ಇವತ್ತು ರಿಯಲ್ ಲೈಫ್ ಅಲ್ಲಿ ಯಾರೆಲ್ಲ ಒಂದು ಸಕ್ಸಸ್ಫುಲ್ ಪರ್ಸನ್ಸ್ ಇದ್ದಾರೆ, ಈ ಸಕ್ಸಸ್ಫುಲ್ ಪರ್ಸನ್ಸ್ ಏನೆಲ್ಲ ಫಾಲೋ ಮಾಡಿದ್ದಾರೆ ಅದನ್ನು ನಾವು ಕೂಡ ಯಾವುದೇ ಒಂದು ಸ್ಕಿಲ್ ಕಲಿಯೋದ್ರಲ್ಲಿ ಫಾಲೋ ಮಾಡಿದ್ದೆ ಆದಲ್ಲಿ ನಾವು ಕೂಡ ಸಕ್ಸಸ್ ಆಗ್ಬೋದು, ಫಾಸ್ಟ್ ಆಗಿ ಆ ಒಂದು ಸ್ಕಿಲ್ ನ ಲರ್ನ್ ಮಾಡಬಹುದು. ಹಾಗಾದ್ರೆ ಈ ಸೈನ್ಸ್ ಏನ್ ಹೇಳ್ತದೆ ಅಂತಂದ್ರೆ, ಈ ಒಂದು ಸ್ಕಿಲ್ ಕಲಿಯೋದ್ರಲ್ಲಿ ಟ್ಯಾಲೆಂಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಈ ನ್ಯೂರೋಪ್ಲಾಸ್ಟಿಸಿಟಿ ರಿಲೇಟೆಡ್ ಅಲ್ಲಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣ, ಯಾವ ತರ ವರ್ಕ್ ಮಾಡುತ್ತೆ, ಇದರಿಂದ ನಾವು ಏನೆಲ್ಲ ಒಂದು ಬೆನಿಫಿಟ್ ನ ಪಡ್ಕೊಳ್ಬಹುದು ಅಂತ. ಇವತ್ತು ನೋಡಿ, ಯಾವುದೋ ಒಂದು ಸ್ಕಿಲ್ ನ ಕಲಿಯೋಗೋಸ್ಕರ ನಾವು ಟ್ರೈ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಒಂದು ಬ್ರೈನ್ ಅಲ್ಲಿ ನ್ಯೂರಾನ್ಸ್ ಅನ್ನೋದನ್ನ ಫಾರ್ಮ್ ಆಗ್ತದೆ. ಆ ಒಂದು ಸ್ಕಿಲ್ ರಿಲೇಟೆಡ್ ಈ ನ್ಯೂರಾನ್ಸ್ ಫಾರ್ಮ್ ಆದ ನಂತರ ನಮ್ಮ ಒಂದು ಬ್ರೈನ್ ಅಲ್ಲಿ ಒಂದು ನ್ಯೂರಾನ್ಸ್ ನೆಟ್ವರ್ಕ್ ಅನ್ನೋದನ್ನು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರ್ತದೆ. ಈ ನ್ಯೂರಾನ್ಸ್ ನೆಟ್ವರ್ಕ್ ಅನ್ನೋದನ್ನ ನಾವು ಯಾವ ತರ ಒಂದು ಸ್ಟ್ರೆಂತ್ ಮಾಡ್ತೀವೋ, ಸ್ಟ್ರಾಂಗ್ ಮಾಡ್ತೀವೋ, ಅದ್ರ ಮೇಲೆ ನಾವು ಸ್ಕಿಲ್ ಅನ್ನು ಸ್ಟ್ರಾಂಗ್ ಮಾಡೋದ್ರ ಮೂಲಕ ನಮ್ಮ ಒಂದು ಸ್ಕಿಲ್ ನ ಬೇಗ ಕಲಿಯುವ ಒಂದು ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಈ ನ್ಯೂರಾನ್ಸ್ ನೆಟ್ವರ್ಕ್ ಅನ್ನೋದನ್ನ ನಾವು ಯಾವ ತರ ಒಂದು ಸ್ಟ್ರಾಂಗ್ ಮಾಡ್ಬೇಕಂತಂದ್ರೆ ಕೆಲವೊಂದು ಸೈನ್ಸ್ ನ ಕೆಲವೊಂದು ಟೆಕ್ನಿಕ್ ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಅದು ಯಾವ್ದಂತಂದ್ರೆ ಡೆಲಿಬ್ರೇಟಿವ್ ಪ್ರಾಕ್ಟೀಸ್. ಈ ಡೆಲಿಬ್ರೇಟಿವ್ ಪ್ರಾಕ್ಟೀಸ್ ಏನ್ ಹೇಳ್ತದೆ ಅಂತಂದ್ರೆ, ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ಕಲಿಬೇಕಾದ್ರೆ ಫೋಕಸ್ ಮಾಡ್ಬೇಕಾಗುತ್ತೆ, ಅದೇ ತರ ಒಂದು ಸ್ಟ್ರಕ್ಚರ್ ವೇ ಅಲ್ಲಿ ಲರ್ನ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಉದ್ದೇಶಪೂರ್ವಕವಾಗಿ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ಕಲಿಬೇಕಾದ್ರೆ ಏಕಾಗ್ರತೆಯಿಂದ ಕಲಿಬೇಕಾಗುತ್ತೆ. ಅದೇ ತರ ಆ ಒಂದು ಇನ್ಫಾರ್ಮೇಶನ್ ಅನ್ನೋದನ್ನ ಒಂದು ಸ್ಟ್ರಕ್ಚರ್ ಮ್ಯಾನರ್ ಅಲ್ಲಿ ನಾವು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಅದೇ ತರ ನೆಕ್ಸ್ಟ್ ಒನ್ ಏನ್ ಹೇಳ್ತದೆ ಅಂತಂದ್ರೆ, ಈ 10 hour ಮೈತ್ ರೂಲ್ ಅನ್ನೋದು ಏನ್ ಹೇಳ್ತದೆ ಅಂತಂದ್ರೆ, ಮೈತ್ ರೂಲ್ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ಕಲಿಬೇಕಾದ್ರೆ ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಕ್ವಾಂಟಿಟಿ ಅಲ್ಲ ಅಂತ ಹೇಳ್ತಾರೆ. ಅಂತಂದ್ರೆ ಒಂದು ರಿಸರ್ಚ್ ಏನ್ ಹೇಳ್ತದೆ ಅಂತಂದ್ರೆ, ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ಕಲಿಬೇಕಾದ್ರೆ ಎಷ್ಟು ಟೈಮ್ ಕೊಟ್ಟು ಕಲ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಕಲಿಯುವ ಒಂದು ಇನ್ಫಾರ್ಮೇಶನ್ ಈಗ ಕಲ್ತು ಬೇಗನೆ ಮಾಸ್ಟರ್ ಆಗಿದೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಟೆಕ್ನಿಕ್ ಏನ್ ಹೇಳ್ತದೆ ಅಂತಂದ್ರೆ, ಯಾವುದೇ ಒಂದು ಇನ್ಫಾರ್ಮೇಶನ್ ಕಲಿಬೇಕಾದ್ರೆ ನಾವು ಚಂಕ್ ಮಾಡ್ಕೊಂಡು ನಾವು ಕಲಿಬೇಕಾಗುತ್ತೆ. ಅಂತಂದ್ರೆ ಸ್ಮಾಲ್ ಬ್ರೇಕ್ ಮಾಡ್ಕೊಂಡು ನಾವು ಇನ್ಫಾರ್ಮೇಶನ್ ಕಲಿಯೋದ್ರಿಂದ ಅದು ನಮಗೆ ಬರ್ಡನ್ ಅನ್ಸಲ್ಲ, ನಾವು ಬೇಗನೆ ಕೂಡ ಕಲಿಯೋ ಒಂದು ಚಾನ್ಸಸ್. ಹಾಗಾದ್ರೆ ಇವತ್ತು ಕರೆಂಟ್ ವರ್ಲ್ಡ್ ಅಲ್ಲಿ ಯಾರೆಲ್ಲ ಒಂದು ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಪರ್ಸನ್ಸ್ ಇದಾರೋ ಅವರು ಕೆಲವೊಂದು ಫ್ಯೂ ಎಕ್ಸಾಂಪಲ್ಸ್ ನಾನು ಶೇರ್ ಮಾಡ್ತೀನಿ. ಇವತ್ತು ಇಲಾನ್ ಮಸ್ಕ್ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಇಲಾನ್ ಮಸ್ಕ್ ಯಾರು ಅಂತ. ಇವತ್ತು ಅವ್ರ ಹೆಸರು ಹೇಳಿದ್ರೆ ಹೇಳ್ತಾರೆ ರಾಕೆಟ್ ಸೈನ್ಸ್. ಅವರು ಒಂದು ಮೈಂಡ್ ಅಲ್ಲಿ ಒಂದು ಥಾಟ್ ಅನ್ನ ಜನರೇಟ್ ಆಗುತ್ತೆ. ರಾಕೆಟ್ ಸೈನ್ಸ್ ರಿಲೇಟೆಡ್ ಅಲ್ಲಿ ಯಾವುದೇ ಒಂದು ರಾಕೆಟ್ ಲಾಂಚ್ ಮಾಡ್ತಾ ಇದೀವಿ, ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾತ್ರನೇ ಆಗ್ತಾ ಇದೆ, ಅದು ರೀಯೂಸಬಲ್ ಆಗ್ತಾ ಇಲ್ಲ. ಆ ಒಂದು ಥಾಟ್ ಇಂದ ಒಂದು ಸ್ಪೇಸ್ ರಿಲೇಟೆಡ್ ಅಲ್ಲಿ ಒಂದು ರೀಯೂಸಬಲ್ ರಾಕೆಟ್ ನ ಕೂಡ ರೆಡಿ ಮಾಡಿದಂತ ಪರ್ಸನ್. ಅದರ ರಿಲೇಟೆಡ್ ಅಲ್ಲಿ ಎಫೆಕ್ಟಿವ್ ಒಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ಆ ಒಂದು ನಾಲೆಜ್ ನ ಅಪ್ಲೈ ಮಾಡ್ಕೊಂಡು ಇವತ್ತು ಆ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಿದೆ. ನಮ್ಮ ಒಂದು ಲೈಫ್ ಅಲ್ಲಿ ಕೂಡ ನಾವು ಯಾವುದೇ ಒಂದು ಸ್ಕಿಲ್ ನ ಕಲಿಬೇಕಂತಂದ್ರೆ ಎಫೆಕ್ಟಿವ್ ಆಗಿ ಲರ್ನ್ ಮಾಡ್ಬೇಕಾಗುತ್ತೆ, ಅದನ್ನ ಅಪ್ಲೈ ಮಾಡ್ಕೊಳ್ಬೇಕು ಒಂದು ಅವಶ್ಯಕತೆ. ಅದೇ ರೀತಿ ನೆಕ್ಸ್ಟ್ ಒನ್ ಬಂದು ವೆರಿ ಫೇಮಸ್ ಪರ್ಸನ್ ಇನ್ ಕ್ರಿಕೆಟ್ ಅಲ್ಲಿ ವಿರಾಟ್ ಕೊಹ್ಲಿ. ಇವತ್ತು ಅವರು ಕೂಡ ಆ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಅವರು ಫಾಲೋ ಮಾಡಿದಂತ ಕೆಲವೊಂದು ಟೆಕ್ನಿಕ್ಸ್ ಯಾವ್ದು ಅಂತಂದ್ರೆ ಡೆಲಿಬ್ರೇಟಿವ್ ಪ್ರಾಕ್ಟೀಸ್ ಅಂಡ್ ವಿಜುವಲೈಸೇಷನ್ ಮೆಥಡ್. ಅವರು ತಮ್ಮ ಫೀಲ್ಡ್ ರಿಲೇಟೆಡ್ ಅಲ್ಲಿ ಡೈಲಿ ಪ್ರಾಕ್ಟೀಸ್ ಉದ್ದೇಶಪೂರ್ವಕವಾಗಿ ಒಂದು ಪ್ರಾಕ್ಟೀಸ್ ಮಾಡೋದಲ್ದೇ ಆ ಒಂದು ಕರಿಯರ್ ರಿಲೇಟೆಡ್ ವಿಜುವಲೈಸೇಷನ್ ಅನ್ನೋದನ್ನ ಪಡ್ಕೊಂಡಿದ್ದಲ್ದೇ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಇವತ್ತು ಒನ್ ಆಫ್ ದ ಫೇಮಸ್ ಪರ್ಸನ್ ಆಗಿದೆ. ಅದೇ ರೀತಿ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ
ಸಕ್ಸಸ್ಫುಲ್ ಪರ್ಸನ್ಸ್ ಡಿಫ್ರೆಂಟ್ ಒಂದು ಟೆಕ್ನಿಕ್ಸ್ ನ ಫಾಲೋ ಮಾಡ್ಕೊಂಡು ಸಕ್ಸಸ್ ಆಗಿದೆ. ಅದೇ ರೀತಿ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ಕೆಲವೊಂದು ಟೆಕ್ನಿಕ್ಸ್ ನ ಕೆಲವೊಂದು ಫಾರ್ಮುಲಾಸ್ ನ ನಾವು ಫಾಲೋ ಮಾಡಿದ್ದೆ ಅದರಲ್ಲಿ ಯಾವುದೇ ಒಂದು ಸ್ಕಿಲ್ ಅಲ್ಲಿ ಮಾಸ್ಟರ್ ಆಗ್ಬೋದು. ಹಾಗಾದ್ರೆ ಆ ಒಂದು ಫಾರ್ಮುಲಾಸ್ ಯಾವ್ದು ಅಂತಂದ್ರೆ ಫಸ್ಟ್ ಒಂದು 80/20 ರೂಲ್. ಪ್ಯಾರೆಟೋ ಪ್ರಿನ್ಸಿಪಲ್ ಅನ್ನೋದು ಏನ್ ಹೇಳ್ತದೆ ಅಂತಂದ್ರೆ ನೀವು 20% ಅನ್ನೋದನ್ನ ಎಫರ್ಟ್ ಹಾಕಿ 80% ಅನ್ನೋದು ರಿಸಲ್ಟ್ ನ ಪಡ್ಕೊಳ್ಬಹುದು. ಅದು ಯಾವ ರೀತಿ ಅಂತಂದ್ರೆ ನಾವು ಯಾವುದೇ ಒಂದು ಸ್ಕಿಲ್ ನ ಚೂಸ್ ಮಾಡ್ಕೊಳ್ಬೇಕು. ಆ ಒಂದು ಸ್ಕಿಲ್ ರಿಲೇಟೆಡ್ ಅಲ್ಲಿ ನಾವು ಯಾವೆಲ್ಲ ಒಂದು ಟೆಕ್ನಿಕ್ಸ್ ನ ನಾವು ಯೂಸ್ ಮಾಡ್ಕೊಂಡಿದ್ದೆ ಅದಲ್ಲಿ ರೈಟ್ ವೇ ಅಲ್ಲಿ ನಾವು ಈಜಿ ಸಕ್ಸಸ್ ಅನ್ನೋದನ್ನು ಪಡ್ಕೊಳ್ಬಹುದು. ನೆಕ್ಸ್ಟ್ 20 hours ರೂಲ್ ಅನ್ನೋದು ಏನ್ ಹೇಳ್ತದೆ ಅಂತಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಾವು ಫಸ್ಟ್ ಎಫೆಕ್ಟಿವ್ ಆಗಿ ಫೋಕಸ್ ಮಾಡಬೇಕಾಗುತ್ತೆ. ಎಫೆಕ್ಟಿವ್ ಆಗಿ ಫೋಕಸ್ ಮಾಡೋದ್ರಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ ಯಾವುದೇ ಒಂದು ಸ್ಕಿಲ್ ಅನ್ನು ಬೇಗನೆ ಕಲಿಬಹುದು ಅಂತ ಹೇಳ್ತದೆ. ನೆಕ್ಸ್ಟ್ ಒಂದು ಫಾರ್ಮುಲಾ ಏನ್ ಹೇಳ್ತದೆ ಅಂತಂದ್ರೆ ಸ್ಪೇಸ್ಡ್ ರಿಪಿಟೇಷನ್ ಅಂಡ್ ಆಕ್ಟಿವ್ ರೀಕಾಲಿಂಗ್. ಸ್ಪೇಸ್ಡ್ ರಿಪಿಟೇಷನ್ ಅಂಡ್ ಆಕ್ಟಿವ್ ರೀಕಾಲಿಂಗ್ ಅನ್ನೋದು ಏನ್ ಹೇಳ್ತದೆ ಅಂತಂದ್ರೆ ನಮ್ಮ ಡೈಲಿ ಲೈಫ್ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಅಗೇನ್ ಅಂಡ್ ಅಗೇನ್ ರಿಕಾಲ್ ಮಾಡೋದ್ರಿಂದ ಲಾಂಗ್ ಟರ್ಮ್ ವರೆಗೂ ಯಾವ ತರ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಆಗುತ್ತೋ ಅದೇ ತರ ನಾವು ಯಾವುದೇ ಒಂದು ಸ್ಕಿಲ್ ಕಲಿಯೋದ್ರಲ್ಲಿ ನಾವು ಈ ಒಂದು ಫಾರ್ಮುಲಾ ನಾವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ಮುಲಾ ಅಪ್ಲೈ ಮಾಡ್ಕೊಂಡಿದ್ದ ಅದ್ರಲ್ಲಿ ನಾವು ರಿಸಲ್ಟ್ ಅನ್ನೋದನ್ನ ನಾವು ಈಜಿಗೆ ಲಾಂಗ್ ಟರ್ಮ್ ವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು, ಈಜಿಗೆ ರೀಕಾಲ್ ಕೂಡ ಮಾಡ್ಕೊಳ್ಬಹುದು. ಅದೇ ತರನೇ ನೆಕ್ಸ್ಟ್ ಒಂದು ಟೆಕ್ನಿಕ್ ಏನ್ ಹೇಳ್ತದೆ ಅಂತಂದ್ರೆ ಫಾರ್ಮುಲಾ ಏನ್ ಹೇಳ್ತದೆ ಅಂತಂದ್ರೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಲೂಪ್ ಅನ್ನೋ ಒಂದು ಟೆಕ್ನಿಕ್ ಏನ್ ಹೇಳ್ತದೆ ಅಂತಂದ್ರೆ ನಮ್ಮ ಲೈಫ್ ಅಲ್ಲಿ ಇಮಿಡಿಯೇಟ್ ಫೀಡ್ಬ್ಯಾಕ್ ಬೇಕಂತಂದ್ರೆ ಇಮಿಡಿಯೇಟ್ ಫೀಡ್ಬ್ಯಾಕ್ ಇಂದ ಇಮಿಡಿಯೇಟ್ ಇಂಪ್ರೂವ್ಮೆಂಟ್ ಅನ್ನೋದನ್ನ ನಾವು ಕಾಣ್ತೀವಿ. ನಾವು ಯಾವುದೇ ಒಂದು ಸ್ಕಿಲ್ ಕಲಿಬೇಕಾದ್ರೆ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತೀವಿ, ಬಟ್ ನಾವು ಟೆಸ್ಟ್ ಮಾಡ್ಬೇಕಾಗುತ್ತೆ ಅವರ್ ಸೆಲ್ಫ್. ನಮ್ಮ ಒಂದು ಸೆಲ್ಫ್ ರಿಲೇಟೆಡ್ ಅಲ್ಲಿ ಒಂದು ಟೆಸ್ಟ್ ಮಾಡ್ಬೇಕಾಗುತ್ತೆ. ಕಂಡಕ್ಟಿಂಗ್ ಸಮ್ ಕ್ವಿಜಸ್, ಕಂಡಕ್ಟಿಂಗ್ ಸಮ್ ಟೆಸ್ಟ್ಸ್ ಸೀರೀಸ್, ಮತ್ತೆ ಅದೇ ತರ ಒಂದು ಕೆಲವೊಂದು ನಾವು ಏನು ಒಂದು ಲರ್ನ್ ಮಾಡಿರ್ತೀವೋ ಅದನ್ನ ಬೇರೆಯವ್ರಿಗೆ ಟೀಚ್ ಮಾಡೋದ್ರ ಮೂಲಕ ನಾವು ಏನ್ ಕಲ್ತಿದೀವಿ, ಎಲ್ಲಿ ಮಿಸ್ಟೇಕ್ ಮಾಡ್ತಿದೀವಿ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಅನ್ನೋದನ್ನ ನಾವು ಈಸಿಯಾಗಿ ನಮ್ಮ ಒಂದು ಮಿಸ್ಟೇಕ್ ನ ರೆಕಗ್ನೈಸ್ ಮಾಡ್ಬೋದು. ಹಾಗಾದ್ರೆ ನಮ್ಮ ಲೈಫ್ ಅಲ್ಲಿ ಕೂಡ ನಾವು ಈ ಒಂದು ರಿಸಲ್ಟ್ ನ ಪಡ್ಕೊಳ್ಬೇಕಂತಂದ್ರೆ ನಾವು 7 days ಚಾಲೆಂಜ್ ಅನ್ನೋದನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ನಮ್ಮ ಲೈಫ್ ಅಲ್ಲಿ 7 days ಈ ಒಂದು ಸ್ಕಿಲ್ಸ್ ನ ಕಲಿಯೋ ರಿಲೇಟೆಡ್ ಅಲ್ಲಿ ಮಾಸ್ಟರ್ ಆಗಿದ್ದೆ ಆದಲ್ಲಿ ನಮ್ಮ ಲೈಫ್ ಅಲ್ಲಿ ನಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದನ್ನ ನಾವು ಬೇಗನೆ ಪಡ್ಕೊಳ್ಬಹುದು. ಹಾಗಾದ್ರೆ ನಾವು ಇಲ್ಲಿ ಫಾಲೋ ಮಾಡ್ಬೇಕಾಗಿರೋದು 7 days ಚಾಲೆಂಜಸ್ ಅಲ್ಲಿ ಏನೇನಲ್ಲ ಅಂತಂದ್ರೆ ನಾವು 1 or 2 days ನ ತೆಗೆದುಕೊಂಡು ನಾವು ಸ್ಕಿಲ್ ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಈ ಸ್ಕಿಲ್ ನ ಐಡೆಂಟಿಫೈ ಮಾಡೋಕ್ಕೋಸ್ಕರ ನಾವು ಯೂಸ್ ಮಾಡೋ ಫಾರ್ಮುಲಾ ಯಾವ್ದಂತಂದ್ರೆ 80/20 ರೂಲ್ ಅಂಡ್ ಚಂಕಿಂಗ್ ಮೆಥಡ್ ನ ನಾವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರದ್ದು ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಾವು ಇನ್ಫಾರ್ಮೇಶನ್ ನ 3 and 4 day ಅಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಈ ಒಂದು 20 hours ರೂಲ್ ಅನ್ನ ನಾವು ಫಾಲೋ ಮಾಡಿದ್ದೆ ಆದಲ್ಲಿ ಈ ಒಂದು 20 hours ರೂಲ್ ಒಂದು ಫಾರ್ಮುಲಾನ ನಾವು ಯಾವ ತರ ಒಂದು ಯೂಸ್ ಮಾಡ್ಕೊಳ್ಬೇಕಂತಂದ್ರೆ ಗ್ಯಾದರ್ ಮಾಡ್ಕೊಂಡ್ರೆ ಒಂದು ಇನ್ಫಾರ್ಮೇಶನ್ ರಿಲೇಟೆಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಫೋಕಸ್ ಮಾಡ್ಕೊಂಡು ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್ ನ ಅವಾಯ್ಡ್ ಮಾಡ್ಕೊಂಡು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರ ನಾವು ಏನ್ ಮಾಡ್ಬೇಕಂತಂದ್ರೆ ಸೆಲ್ಫ್ ಟೆಸ್ಟ್ 5th day ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ 5th day ಸೆಲ್ಫ್ ಟೆಸ್ಟ್ ಮಾಡ್ಬೇಕಾಗುತ್ತೆ. ಟೆಸ್ಟ್ ಯಾವ ತರ ಅಂತಂದ್ರೆ ಕಂಡಕ್ಟಿಂಗ್ ಸಮ್ ಕ್ವಿಜ್ ಕಂಡಕ್ಟ್ ಮಾಡ್ಬೇಕಾಗುತ್ತೆ, ಟೆಸ್ಟ್ ಸೀರೀಸ್ ನ ಕಂಡಕ್ಟ್ ಮಾಡ್ಬೇಕಾಗುತ್ತೆ. ಅದೇ ತರ ನಾವು ಏನ್ ಇನ್ಫಾರ್ಮೇಶನ್ ಕಲ್ತಿರೋದನ್ನ ಬೇರೆಯವರಿಗೆ ಇನ್ಫಾರ್ಮೇಶನ್ ಶೇರ್ ಮಾಡೋದ್ರ ಮೂಲಕ ನಾವು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾ ಇದೀವಿ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಇದನ್ನ ಮಾಡಿದ ನಂತರ ನೆಕ್ಸ್ಟ್ 6th day ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಕೀಪ್ ಆನ್ ಪ್ರೋಗ್ರೆಸಿಂಗ್ ಆಗಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಕೀಪ್ ಪ್ರೋಗ್ರೆಸಿವ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ನಾವು ಫ್ಯೂ ಟೈಮ್ಸ್ ಅಲ್ಲಿ ನಾವ್ ಏನ್ ಮಾಡಬೇಕು 7th ಡೇ ಅಲ್ಲಿ ನಾವು ಅದರ ರಿಲೇಟೆಡ್ ಅಲ್ಲಿ ಏನೆಲ್ಲ ಒಂದು ಔಟ್ಕಮ್ಸ್ ಈ ಒಂದು ಸ್ಕಿಲ್ ರಿಲೇಟೆಡ್ ಅಲ್ಲಿ ನಮ್ಮ ಒಂದು ಔಟ್ಕಮ್ಸ್ ನಾವು ರಿಸಲ್ಟ್ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ನೀವು ಯಾವುದೇ ಒಂದು ಸ್ಕಿಲ್ ನ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು 7 days ಚಾಲೆಂಜಸ್ ನ ನೀವು ಫಾಲೋ ಆದಲ್ಲಿ ನಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಸ್ಕಿಲ್ ರಿಲೇಟೆಡ್ ಅಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ ಅನ್ನೋದನ್ನ ನಾವು ಪಡ್ಕೊಳ್ಬಹುದು. ಈ ಒಂದು ಸೈನ್ಸ್ ಸೀಕ್ರೆಟ್ಸ್ ಯಾರೆಲ್ಲ ಒಂದು ರಿಯಲ್ ವರ್ಲ್ಡ್ ಅಲ್ಲಿ ಫಾಲೋ ಮಾಡಿದಂತ ಕೆಲವೊಂದು ಫಾರ್ಮುಲಾಸ್ ನಾವು ಈ ಒಂದು ಸ್ಕಿಲ್ ಕಲಿಯೋದ್ರಲ್ಲಿ ನಾವು ಫಾಲೋ ಮಾಡಿದ್ದೆ ಆದಲ್ಲಿ ನಮ್ಮ ಲೈಫ್ ಅಲ್ಲಿ ಯಾವುದೇ ಒಂದು ಸ್ಕಿಲ್ ನ ಕಲಿಯೋದ್ರಲ್ಲಿ ಬೇಗನೆ ಮಾಸ್ಟರ್ ಆಗ್ಬೋದು ಅಂತ ಹೇಳ್ತಾ ಫೈನಲಿ ಥ್ಯಾಂಕ್ ಯು ಅಂಡ್ ಜೈ ಹಿಂದ್.